ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ 2026 ಈಗ ಜನವರಿ ತಿಂಗಳು ನಿಮಗೆ ತುಂಬಾ ಸ್ವಲ್ಪ ಒಳಿತು ಅಂತಲೇ ಅನ್ನಬಹುದು. ಯಾಕೆಂದರೆ ಜೀವನದಲ್ಲಿ ತುಂಬ ನೊಂದು ಬೆಂದು ಸಾಕಷ್ಟು ಬೇಸತ್ತಿ ಹೋಗಿದ್ದೀರ. ಕಣ್ಣೀರಿನಲ್ಲಿ ಕೈ ತೊಳೆದು ಬಿಟ್ಟಿದ್ದೀರ. ನಮ್ಮವರು ಅಂತ ನಂಬಿದಾಗ ನಮ್ಮವರೇ ನಮಗೆ ಮೋಸ ಮಾಡಿದಾಗ ಎಂಥ ಅಗಾಧ ಈ ದುಃಖ ಆಗುತ್ತೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತೇ ಇರುತ್ತೆ. ಹಾಗಾಗಿ ಈ ಕಣ್ಣೀರಿಗೆ ಒಂದು ಮುಕ್ತಾಯದ ದಿನಗಳು ಅನ್ನೋದು ನಿಮಗೆ ಶುರುವಾಗಿದೆ. ನೀವು ಪಟ್ಟ ಕಷ್ಟಕ್ಕೆ ಒಂದು ಈ ಒಳ್ಳೆಯ ಶುಭ ದಿನಗಳು ಅನ್ನೋದು ಇವಾಗ ಶುರು ಆಗ್ತಾ ಇದೆ. ಬಹಳಷ್ಟೇ ನೀವು ತುಂಬ ಕಷ್ಟಪಟ್ಟು ಈಗ ಬರ್ತಾ ಇದ್ದೀರ. ಹಾಗಾಗಿ ನೀವು ಕಷ್ಟಪಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಅನ್ನೋದು ಸಿಗ್ತಾ ಹೋಗುತ್ತೆ. ಆದಷ್ಟು ನೀವು ಜೀವನದಲ್ಲಿ ಸಹಿಸಿಕೊಂಡಿದ್ದೀರ. ಈ ಅವಮಾನಗಳು, ಈ ಏನೇ ಒಂದು ಬಡತನ, ಕಣ್ಣೀರಿನಲ್ಲಿ ಕೈ ತೊಳೆಯುವುದು, ಅಶಾಂತಿ ಇವೆಲ್ಲ ಸಹಿಸಿಕೊಂಡು ಸಾಕಾಗಿ ಈಗ 2026ಕ್ಕೆ ಕಾಲಿಟ್ಟಿದ್ದೀರ. ಹಾಗಾಗಿ ನೀವು ಈ ಒಂದು ತಾಳ್ಮೆಯನ್ನು ಮೌನವಾಗಿ ನೀವು ಇಷ್ಟು ವರ್ಷ ನೀವು ಏನೇ ಹೇಳಿದ್ರೂ ಕೇಳಿಕೊಂಡೇ ಬಂದಿದ್ದೀರ. ಲೋಕವು ನಿಮ್ಮ ದುರ್ಬಲತೆ ಎಂದು ಇದನ್ನು ಭಾವಿಸಿತು. ಈ ನಿಮ್ಮ ಮೌನವು ಲೋಕವು ನಿಮ್ಮ ಭಯ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿತು. ಆದರೆ ಈಗ ಎಚ್ಚರವಾಗಿರಿ. ನೀವು ನಿಮ್ಮ ಒಂದು ಈ ದೊಡ್ಡ ಪಟ್ಟಿ, ಆಸೆಗಳ ಆಕಾಂಕ್ಷೆಗಳ ಒಂದು ದೊಡ್ಡ ಪಟ್ಟಿಯನ್ನು ಬಿಗಿಯಾಗಿ ಕಟ್ಟಿಕೊಳ್ಳಿ. ಯಾಕೆಂದರೆ ಪ್ರಕೃತಿಯೇ ತನ್ನ ಅತ್ಯಂತ ದೊಡ್ಡ ತೀರ್ಮಾನವನ್ನು ಘೋಷಿಸಿದೆ. ಅವಮಾನಗಳಿಗೆ, ಪಟ್ಟ ಕಷ್ಟಗಳಿಗೆ ನಿಮ್ಮ ಶ್ರಮಕ್ಕೆ ಒಂದು ಪ್ರತಿಫಲ ಅನ್ನೋದು ಸಿಗ್ತಾ ಇದೆ. ಈ ಜನವರಿ 2026 ಈ 19ನೇ ತಾರೀಕಿನಿಂದ ಇದು ಕೇವಲ ಒಂದು ದಿನಾಂಕವಲ್ಲ, ಇದು ಒಂದು ಘೋಷಣೆ ಅಂತ ಅಂದ್ಕೊಳ್ಳಿ. ಇತಿಹಾಸವೇ ಸಾಕ್ಷಿ. ಪಾಪದ ಈ ಕುಂಭರಾಶಿ ಅಂದರೆ ಕುಂಭ ತುಂಬಿದಾಗ ವಿಧಿ ತನ್ನ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತೆ. ಈಗ ಆ ಬ್ರಹ್ಮಾಸ್ತ್ರ ಕಾರ್ಯ ಅನ್ನೋದು ನಿರ್ವಹಿಸ್ತಾ ಇದೆ. ಹಾಗಾಗಿ ಈ ಬೆಳಗ್ಗೆ ಸೂರ್ಯನ ಈ ಮೊದಲ ಕಿರಣ ಭೂಮಿಗೆ ಬೀಳುತ್ತಿದ್ದಂತೆಯೇ ನಿಮ್ಮ ಶತ್ರುಗಳ ನಾಲಿಗೆಯ ಮೇಲೆ ಕಾಣದಂತಹ ಒಂದು ಈ ತಾಳೆ ಅನ್ನೋದು ಬೀಳಲಿದೆ. ಅದರ ಕೀಲಿ ಅಂದರೆ ಬಹುಶಃ ಮತ್ತೆ ಎಂದಿಗೂ ಅವರಿಗೆ ಸಿಗದು. ಇಲ್ಲಿಯವರೆಗೆ ನಿಮ್ಮ ವಿರುದ್ಧ ವಿಷ ಉಗುಳುತ್ತಿದ್ದವರು, ನಿಮ್ಮ ಏಳಿಗೆಯನ್ನು ಸಹಿಸದೆ ಇರೋದವರು ಈಗ ನಿಮ್ಮ ಎದುರು ಕಣ್ಣೆತ್ತಲು ಧೈರ್ಯ ಅನ್ನೋದು ಅವ್ರಿಗೆ ಸಾಲ್ತಾ ಇಲ್ಲ. ನಿಮ್ಮ ಆತ್ಮವು ಜನ್ಮಗಳಿಂದ ಕಾಯುತ್ತಿದ್ದ ಆ ದೃಶ್ಯವನ್ನು ನೋಡಲು ನೀವು ಸಿದ್ಧರಾಗಿರಿ. ಇಂದು ಈ ಕುಂಡಲಿ ವಿಶ್ಲೇಷಣೆಯನ್ನು ಕೇಳಿದರೆ ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರು ತುಂಬಬಹುದು. ಆದರೆ ಅವು ದುಃಖದ ಕಣ್ಣೀರು ಅಲ್ಲವೇ ಅಲ್ಲ, ಅವು ವಿಜಯದ ಕಣ್ಣೀರು, ಆನಂದ ಬಾಷ್ಪ ಅಂತ ಅಂದರೂ ಕೂಡ ತಪ್ಪಿಲ್ಲ. ಇಂದು ನಾವು ಮಾತನಾಡಲಿರುವುದು ಈ ಕುಂಭರಾಶಿಯವರಿಗೆ ಈ ಜನವರಿ 2026 19ರಂದು ಸಂಭವಿಸುವ ಈ ಮಹಾ ಒಂದು ಪರಿವರ್ತನೆಯ ಕುರಿತು. ಈ ದಿನ ನಿಮ್ಮ ಜೀವನದ ಇತಿಹಾಸವನ್ನೇ ತುಂಬಾ ಈ ಮರು ಬರೆಯಲಿದೆ. ಇದು ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಇದು ಗ್ರಹಗಳ ವಿಶೇಷ ಸ್ಥಿತಿಯಿಂದ ನಿರ್ಮಾಣವಾಗಿರುವ ಈ ಶತ್ರು ಹಂತ ಯೋಗ ಮತ್ತು ವಿಜಯ ಪ್ರಾಪ್ತಿ ಯೋಗದ ಫಲ. ಈ 19ನೇ ತಾರೀಕು ನಿಮ್ಮ ಶತ್ರುಗಳ ಬಾಯಿ ಮುಚ್ಚಲಿದೆ. ಯಾವ ಬ್ರಹ್ಮಾಸ್ತ್ರವನ್ನು ವಿಧಿಯೇ ನಿಮ್ಮ ಪರವಾಗಿ ಬಿಟ್ಟಿದೆ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಮರೆಯದೆ ತಪ್ಪದೆ ಪುಟ್ಟದೊಂದು ಲೈಕ್ ಕೊಡಿ. ಹೆಚ್ಚಾಗಿ ಈ ರಾಶಿಯವರು ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಾಕಿ. ಈ ಒಂದು ಏನು ಉಪಾಯ ಮಾಡಬೇಕು ಅನ್ನೋದನ್ನು ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಈ ಲೋಕದ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಕೂಡ ನಿಮ್ಮ ಕೂದಲನ್ನು ವಕ್ರಗೊಳಿಸಲಾಗದು. ಆದ್ದರಿಂದ ಕೊನೆಯವರೆಗೂ ನೋಡಿ. ಈ ಕುಂಭರಾಶಿಯ ಬಂಧುಗಳೇ, ನೀವು ಈ ಶನಿದೇವರ ಸಂತಾನ. ಶನಿ ಭಗವಾನರು ನ್ಯಾಯದ ದೇವರು. ಅವರು ನಿಧಾನವಾಗಿ ನಡೆಯುತ್ತಾರೆ. ಅದಕ್ಕಾಗಿ ನಿಮಗೆ ಕೆಲವೊಮ್ಮೆ ದೇವರ ಮನೆಯಲ್ಲಿ ತಡವಿದೆ, ಅಂಧಕಾರವಿದೆ ಎಂದು ಅನಿಸಿದೆ. ಈ ಕಳೆದ ಹಲವು ವರ್ಷಗಳಿಂದ ನೀವು ಒಂದು ವಿಚಿತ್ರ ಯುದ್ಧವನ್ನು ಹೋರಾಡುತ್ತಿದ್ದೀರಿ.
ಆ ಯುದ್ಧ ಗಡಿಯಲ್ಲ, ನಿಮ್ಮ ಮನೆಯೊಳಗೆ, ನಿಮ್ಮ ಕಚೇರಿಯಲ್ಲಿ ಮತ್ತು ನಿಮ್ಮ ಮನಸ್ಸಿನೊಳಗೆ ನಡೆಯುತ್ತಿತ್ತು. ಯಾವುದೇ ಕಾರಣವಿಲ್ಲದೆ ಕೆಲವರು ನಿಮ್ಮನ್ನು ಗುರಿಯಾಗಿಸಿಕೊಂಡಿದ್ದಾರೆ. ನೀವು ಪ್ರೀತಿಸಿದವರು, ನೀವು ಒಳ್ಳೆಯದನ್ನು ಮಾಡಿದವರು, ಅವರೇ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಹೆಸರು ಹಾಳು ಮಾಡುತ್ತಿದ್ದಾರೆ. ನಿಮ್ಮ ಕೆಲಸಕ್ಕೆ ಅಡ್ಡಿ ತಂದರೂ ಸಮಾಜದಲ್ಲಿ ನಿಮ್ಮನ್ನು ಕೆಳಗೆ ತೋರಿಸಿ ಯಾವ ಅವಕಾಶವೂ ಬೀಳಲಿಲ್ಲ. ನೀವು ಮೌನವಾಗಿದ್ದೀರಿ, ಏಕೆಂದರೆ ನೀವು ತಮಾಷೆಯಾಗಲು ಬಯಸಲಿಲ್ಲ. ನೀವು ಸಹಿಸಿಕೊಂಡಿದ್ದೀರಿ, ಏಕೆಂದರೆ ನಿಮಗೆ ಕರ್ಮದ ಮೇಲೆ ನಂಬಿಕೆ ಇತ್ತು. ಈಗ ಆ ಕರ್ಮದ ಫಲ ದೊರಕುವ ಸಮಯ ಬಂದೇ ಬಿಟ್ಟಿತು. ಹಾಗಾಗಿ ನೀವು ಈ ಗುರು ಶುಕ್ರಾಚಾರ್ಯರ ದಿನ, ಕುಂಭರಾಶಿಯ ಅಧಿಪತಿ ಬಂದು ಶನಿ ಭಗವಾನರು. ಈ ಶನಿ ಭಗವಾನರು ಪರಮ ಸ್ನೇಹಿತರು. ನಿಮ್ಮ ಮನೆಯೊಳಗೆ ಬಂದಾಗ ಅಲ್ಲಿ ಸಂಭ್ರಮವೇ ಸಂಭ್ರಮ. ಈ ದಿನ ಗ್ರಹಗಳ ಲೆಕ್ಕಾಚಾರವೇ ಒಂದು ಅಪರೂಪದ ಸಂಯೋಗವನ್ನು ಸೂಚಿಸುತ್ತವೆ. ಇವು ನಿಮ್ಮ 6ನೇ ಭಾವ, ಶತ್ರು ಮತ್ತು ರೋಗ ಭಾವ ಸಂಪೂರ್ಣವಾಗಿ ದುರ್ಬಲಗೊಳಿಸಿ ನಿಮ್ಮ ಲಗ್ನ ಭಾವವನ್ನು ಅತ್ಯಂತ ಶಕ್ತಿಶಾಲಿಯಾಗಿಸುತ್ತವೆ. ಇದೇ ಒಂದು ಬ್ರಹ್ಮಾಸ್ತ್ರ ಕಾರ್ಯನಿರ್ವಹಿಸುವುದು. ಈ ಬ್ರಹ್ಮಾಸ್ತ್ರ ನಿಮ್ಮ ಜೀವನದಲ್ಲಿ 3 ದೊಡ್ಡ ಅದ್ಭುತಗಳನ್ನು ಮಾಡಲಿದೆ. ಆಘಾತ, ಕೆಲಸದ ಸ್ಥಳ ಮತ್ತು ಆಫೀಸು, ರಾಜಕೀಯಕ್ಕೆ ನೀವು ಪರಿಶ್ರಮಿಸಿ, ನೀವು ಪ್ರಾಮಾಣಿಕ. ಆದರೆ ನಿಮ್ಮ ಸುತ್ತ ಅಸೂಯೆಯಿಂದ ಉರಿಯುವ ಕೆಲವರಿದ್ದಾರೆ. ಈ ಜನವರಿಯಿಂದ ಈ ಗಾಳಿ ಅನ್ನೋದು ತಿರುಗಲಿದೆ. ಶುಕ್ರದೇವರು ನಿಮ್ಮ ಕರ್ಮಭಾವದ ಮೇಲೆ ಅಮೃತ ದೃಷ್ಟಿ ಬೀರುತ್ತಿದ್ದಾರೆ. ನಿಮ್ಮ ವಿರುದ್ಧ ಸಂಚು ಮಾಡಿದವರ ನಿಜ ಮುಖವೇ ತಾನೇ ಬಯಲಾಗುತ್ತಿದೆ. ನೀವು ಏನನ್ನು ಸಾಬೀತುಪಡಿಸುವ ಅಗತ್ಯವೇ ಇಲ್ಲ. ನಿಮ್ಮ ಪದೋನ್ನತಿ, ನಿಮ್ಮ ಅಖಾಡವಾದ ಹಣ, ನಿಮ್ಮ ಗೌರವ ಎಲ್ಲವೂ ಬಡ್ಡಿಯೊಂದಿಗೆ ಮರಳಲಿದೆ. ಈ ಅಗಾಧ ಸಮಾಜ ಮತ್ತು ಸಂಬಂಧಗಳ ಶತ್ರುಗಳಿಗೆ ನಿಮ್ಮ ಬಗ್ಗೆ ಹರಡಿದ ಸುಳ್ಳುಗಳು ಕರಗಿ ಹೋಗುತ್ತೆ. ನ್ಯಾಯಾಲಯದ ಕೇಸುಗಳಿದ್ದರೆ ನಿರ್ಣಯ ನಿಮ್ಮ ಪರವಾಗಿ ತಿರುಗಲಿದೆ. ನಿಮ್ಮ ವಿರುದ್ಧ ಮಾತನಾಡುತ್ತಿದ್ದವರೇ ನಿಮ್ಮ ಹೊಗಳಿಕೆಗೆ ಶುರು ಮಾಡ್ತಾರೆ. ಇದು ಶನಿ ಭಗವಾನರ ನ್ಯಾಯ ಮತ್ತು ಅತ್ಯಂತ ಆಳವಾದ ಆಘಾತ. ನಿಮ್ಮ ಒಳಗಿನ ಭಯಕ್ಕೆ ಭಯ, ಚಿಂತೆ, ನಿರಾಸೆ ಮತ್ತು ಏನು ಮಾಡಲಾರೆ ಎನ್ನುವ ಆಲೋಚನೆಗಳು. ಆದರೆ ಇಂದು ಶುಭ ದಿನ, ಈ ಸೋಮವಾರ ಆಗಿರೋದ್ರಿಂದ ಈ 19 ಜನವರಿ 2026 ನಿಮ್ಮ ಆತ್ಮವಿಶ್ವಾಸ ಆಕಾಶಕ್ಕೆ ಏರಲಿದೆ. ನಿಮ್ಮ ಆತ್ಮವಿಶ್ವಾಸ ಅನ್ನೋದು ದೃಢ ಮಾಡಿಕೊಳ್ಳಿ. ನಿಮ್ಮ ನಗು ಮತ್ತು ನಿಮ್ಮ ಈ ಶತ್ರುಗಳ ಬಾಯಿಗೆ ಈ ಶಾಶ್ವತ ನೀವು ಈ ತಾಳೆಯಾಗಲಿದೆ. ಈಗ ಈ ಒಂದು ದೊಡ್ಡ ಉಪಾಯ ಮಾಡಿ. 2026 19 ಇಂದು ಶುಭ ಸೋಮವಾರ ಆಗಿರೋದ್ರಿಂದ ಆದಷ್ಟು ಈ ತಲೆಯ ಮೇಲೆ ಸ್ನಾನ ಮಾಡಿಕೊಳ್ಳಿ. ಸ್ನಾನ ಮಾಡಿ ಸ್ವಚ್ಛ ಬಟ್ಟೆಯನ್ನು ಧರಿಸಿ. ಈ ಪೂಜೆಯ ಮನೆಯಲ್ಲಿ 2 ಲವಂಗಗಳನ್ನು ಬಲಗೈಯಲ್ಲಿ ಹಿಡಿದುಕೊಳ್ಳಿ. ನೀವು ಇದನ್ನು 11 ಬಾರಿ ಮಂತ್ರವನ್ನು ಜಪಿಸಿ. ನಂತರ ಮನೆ ಬಾಗಿಲ ಹೊರಗಡೆ ಅವುಗಳನ್ನು ತುಳಿಯಿರಿ ಅಥವಾ ಈ ಕರ್ಪೂರದ ಜೊತೆ ಇದನ್ನು ಹಚ್ಚಿ ಮನಸ್ಸಿನಲ್ಲಿ ಧ್ಯಾನಿಸಿ. ನನ್ನ ಶತ್ರುಗಳ ಬಾಯಿಗೆ ಶಾಶ್ವತ ಬೀಗ ಹಾಕು ಅಂತ. ಈ ಸಣ್ಣ ಉಪಾಯ ತಂತ್ರ ಮಾಡಿದರೆ ನಿಮಗೆ ತುಂಬಾ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ, ಧನಪ್ರಾಪ್ತಿ ನಿಮಗೆ ಶುರುವಾಗುತ್ತೆ. ಮತ್ತು ಈ ನಿಮ್ಮ ಪುನರ್ಜನ್ಮದ ದಿನ, ಇದು ನಿಮ್ಮ ಸ್ವಾತಂತ್ರ್ಯದ ದಿನ. ನಿಮ್ಮ ವಿಧಿ ಮಾತನಾಡಲಿದೆ, ಅವರ ನಾಲಿಗೆ ಮೌನವಾಗಲಿದೆ. ಹಾಗಾಗಿ ತಪ್ಪದೇ ಇವತ್ತು ನೀವು ದೀಪ ಬೆಳಗಿಸುವಾಗ ಮನೆಯಲ್ಲಿ, ದೇವಮಂದಿರದಲ್ಲಿ, ದೇವರ ಕೋಣೆಯಲ್ಲಿ ಈ ದೀಪದ ಒಳಗಡೆ 1 ಏಲಕ್ಕಿಯನ್ನು ಪುಡಿ ಮಾಡಿ ಹಾಕಿ. ದಟ್ಟ ದಾರಿದ್ರ್ಯತನ ತೊಲಗಿ ಹೋಗಿ ನಿಮ್ಮ ಮನೆಯಲ್ಲಿ ಕುಬೇರ ಮತ್ತು ಅಷ್ಟಲಕ್ಷ್ಮಿಯರ ವಾಸ ಶಾಶ್ವತವಾಗಿ ನೆಲೆಯೂರುತ್ತೆ. ನಿಮಗೆ ನಾನಾ ಮೂಲಗಳಿಂದ ಧನಾಭಿವೃದ್ಧಿಯಾಗುತ್ತೆ. ಯಾಕೆ ಅಂದರೆ ನೀವು ಕೆಲವೊಮ್ಮೆ ತುಂಬ ಜನರಿಗೆ ಕಷ್ಟದಲ್ಲಿ ಇದ್ದಾರೆ ಅಂತ ಒಂದು ಸ್ವಲ್ಪ ಸೂಕ್ಷ್ಮೆ ಸಿಕ್ಕಿದರೂ ಅವರಿಗೆ ಸಹಾಯ ಮಾಡ್ತಾ ಇದ್ರಿ. ಆ ದಿನ ಇವತ್ತು ಏನಾದರೂ ಹಣ ಕೊಟ್ಟಿದ್ರೆ ಅವರೇ ಬಂದು ನಿಮಗೆ ಕೊಟ್ಟು ಹೋಗ್ತಾರೆ. ಆ ರೀತಿ ಆಗುತ್ತೆ. ಆದಷ್ಟು ಈ ಶಿವನನ್ನು ನಂಬಿ, ಈ ಕಾಳಭೈರವನನ್ನು ನಂಬಿದರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಕುಲಾಯಿಸುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕಾಳಭೈರವೇಶ್ವರ ನಿಮಗೆ ಎಂದಿಗೂ ಕೈ ಬಿಡುವುದಿಲ್ಲ. ನಿಮಗೆ ಟೈಮ್ ಇದ್ದರೆ, ಸಾಧ್ಯ ಇದ್ದರೆ, ನಿಮ್ಮ ಮನಸ್ಸು ತುಂಬಾ ಖುಷಿಯಲ್ಲಿದ್ದರೆ,
ನೀವು ಈಗ ಈ ಒಂದು ಸಲಹೆಯನ್ನು ತಗೊಳ್ಳಿ. ಏನಪ್ಪ ಅಂದರೆ, ಈ ಬೂದ್ಗುಂಬಳಕಾಯಿ ಅನ್ನೋದು ಎಲ್ಲರಿಗೂ ಸಹ ಗೊತ್ತೇ ಇದೆ. ಅದನ್ನು ಸಿಕ್ಕಿದ್ರೆ ನೀವು ತೊಗೊಂಡು ಬಂದು, ಇಲ್ಲ ನಮಗೆ ಬೆಳಗ್ಗೆ ಟೈಮು ಮಾಡೋಕ್ಕಾಗಲ್ಲ ಅನ್ನೋರು ಈ ಸಂಜೆ ಟೈಮ್ ಆದರೂ ನೀವು ಇದನ್ನು ಮಾಡ್ಕೊಳ್ಳಿ. ಇದನ್ನು ಈ ನಿಂಬೆಹಣ್ಣು ಕಟ್ ಮಾಡ್ತಿರಲ್ಲ, ಹಾಗೆ ಅರ್ಧ ಭಾಗಕ್ಕೆ ಸರಿಯಾಗಿ ಸಮಭಾಗವಾಗಿ ಕಟ್ ಮಾಡಿ ಅದರೊಳಗಡೆ ಇರುವ ತಿರುಳನ್ನು ತೆಗೆದು, ನಂತರ ಅದಕ್ಕೆ ನೀವು ಈ ಕೆಂಪು ಬತ್ತಿಗಳೇ ಸಿಗುತ್ತೆ, ಸಿಕ್ಕಿಲ್ಲ ಅಂದರೆ ನೀವೇ ಅದಕ್ಕೆ ಕುಂಕುಮ ಅನ್ನೋದು ಹಾಕಿ ಅದಕ್ಕೆ ನೀವು ಕೆಂಪು ಬತ್ತಿಗಳನ್ನು ತಯಾರಿಸಿಕೊಂಡು ಆದಷ್ಟು ತುಪ್ಪದ ದೀಪವನ್ನು ಬೆಳಗಿಸಿ. ಇಲ್ಲ ಅಷ್ಟೊಂದು ತುಪ್ಪ ನಮ್ಮಲ್ಲಿ ಇಲ್ಲ ಅನ್ನೋದಾದರೆ ಎಣ್ಣೆನೇ ಹಾಕಿ ನೀವು ಈ ಜೋಡಿ ಬತ್ತಿಗಳನ್ನು ಹಾಕಿ ಬೂದುಗುಂಬಳಕಾಯಿ ಒಳಗಡೆ ದೀಪವನ್ನು ಬೆಳಗಿಸಿ. ಈ ದೀಪವನ್ನು ಬೆಳಗಿಸುವಾಗ ನೀವು ಈ ಒಳ್ಳೆಯ ಶುದ್ಧ ಮನಸ್ಸಿನಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು, ನಿಮಗೆ ಯಾರೇ ಶತ್ರು ಇದ್ದರೂ, ಅಡೆತಡೆ ಮಾಡ್ತಾ ಇದ್ದರೂ ಅವರ ಬಾಯಿಗೆ ಬೀಗವನ್ನು ಹಾಕು ತಂದೆ, ನಮ್ಮ ವಿಷಯಕ್ಕೆ ಬಾರದಂತೆ ಅವರನ್ನು ನೀನೇ ಶಿಕ್ಷೆ ಕೊಡು ತಂದೆ ಅಂತ ಬೇಡಿಕೊಳ್ಳಿ. ಚಮತ್ಕಾರವೇ ಒಂದು ಮಿರಾಕಲ್ಲೇ ಆಗಿಬಿಡುತ್ತೆ. ಕಾಳಭೈರವನಾಥ ನಿಮ್ಮ ಒಂದು ಈ ಸಂಕಲ್ಪಕ್ಕೆ ಶುಭ ಫಲಗಳೇ ಕೊಡ್ತಾ ಹೋಗ್ತಾರೆ. ನಿಮ್ಮ ಜೀವನದಲ್ಲಿ ಎಲ್ಲ ಶುಭಗಳೇ ನಡೀತಾ ಹೋಗುತ್ತೆ. ನೀವು ಅಂದುಕೊಂಡಿದ್ದು ಆಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದ್ವಿಗುಣ ಲಾಭ ಅನ್ನೋದು ಕಂಡುಕೊಳ್ತೀರ. ಮಕ್ಕಳ ವಿಷಯದಲ್ಲೇ ಆಗಿರಲಿ, ಆರೋಗ್ಯದಲ್ಲೇ ಆಗಿರಲಿ, ಮನೆ ಕಟ್ಟೋದ್ರಲ್ಲೇ ಆಗಿರಲಿ, ಸೈಟ್ ತಗೊಳ್ಳೋದ್ರಲ್ಲೇ ಆಗಿರಲಿ, ಮತ್ತು ಈ ಏನೇ ಒಂದು ಚರ್ಮದ ಕಾಯಿಲೆ ಇದ್ರೂ, ಈ ಮಂಡಿ ನೋವು, ಚರ್ಮ ನೋವು ಮತ್ತು ಕೈ ಕಾಲುಗಳು ನೋವು, ಏನೇ ಪ್ರತಿಯೊಂದು ಸಂಕಷ್ಟಕ್ಕೆ ಈ ಕಾಳಭೈರವನಾಥ ನಿಮಗೆ ನಿಲ್ತಾರೆ. ಅವರೇಯ ಸ್ವತಃ ಶುಭ ಫಲಗಳೇ ಕೊಡ್ತಾ ಹೋಗ್ತಾರೆ. ಆದಷ್ಟು ಇವತ್ತು ಈ ಶುಭ ದಿನ ಇರೋದ್ರಿಂದ ಈ ಒಂದು ಚಿಕ್ಕ ಕೆಲಸ ಮಾಡಿ ನೋಡಿ. ಇಲ್ಲ ನಮಗೆ ಅಷ್ಟೊಂದು ಅನುಕೂಲತೆ ಇಲ್ಲ ಅನ್ನೋರು ಆದಷ್ಟು ಶಿವನ ಈ ಒಂದು ವಿಗ್ರಹ ಇದ್ದರೆ ಒಂದು ನೀರಿನ ಅಭಿಷೇಕವನ್ನು ಮಾಡಿ. ಇಲ್ಲ ಅಂದರೆ ಈ ಹಸಿ ಹಾಲಿಗೆ ಈ ಕೆಂಪು ಕಲ್ಲು ಸಕ್ಕರೆಯನ್ನು ಮಿಕ್ಸ್ ಮಾಡಿ ಪುಡಿ ಮಾಡಿ ನೀವು ಅಭಿಷೇಕವನ್ನು ಮಾಡಿದಾಗ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ತೊಲಗಿ ಹೋಗಿ ನಿಮಗೆ ಜೀವನದಲ್ಲಿ ಒಳ್ಳೆಯದು, ಈ ಅದ್ಭುತ ಸಿದ್ಧಿ ಯೋಗ ಅನ್ನೋದು ಶುರು ಆಗಿಬಿಡುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಶುಭ ಅನ್ನೋದು, ಅದೃಷ್ಟ ಅನ್ನೋದು, ಯಶಸ್ಸು, ಪ್ರಗತಿ ಅನ್ನೋದು ನಿಮಗೆ ಕಾಣ್ತಾ ಹೋಗುತ್ತೆ. ಆದಷ್ಟು ಓಂ ನಮಃ ಶಿವಾಯ ಅನ್ನೋ ಈ ಮಂತ್ರವನ್ನು ಜಪಿಸಿ. ಇಲ್ಲ ಅಂದರೆ ನೀವು ಆದಷ್ಟು ಇವತ್ತು ತ್ರಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿ ವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯು ಮಹಾಮಾಮೃತಾತ್ ಅನ್ನೋ ಈ ಮಂತ್ರವನ್ನು ನೀವು 21 ಬಾರಿ ದೇವರ ಮನೆಯಲ್ಲಿ ಕುತ್ಕೊಂಡು ಇದನ್ನು ಹೇಳ್ಕೊಳ್ಳಿ. ನಿಮ್ಮ ಎಲ್ಲ ಎಂಥದ್ದೇ ಒಂದು ಕಷ್ಟ ಕಾರ್ಪಣ್ಯಗಳು ಇದ್ರೂ ಕೂಡ ಆ ಮುಕ್ಕಣ್ಣೇಶ್ವರ ಶಿವ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ. ಎಂತಹ ಈ ಕೆಟ್ಟ ಶತ್ರುಗಳು ಇದ್ರೂ ಅವರು ನಿಮ್ಮ ಮೇಲೆ ಈ ಮಾಟ ಮಂತ್ರ ಏನೇ ಪ್ರಯೋಗ ಮಾಡಿದ್ರೂ ಕೂಡ ಅವರಿಗೆ ಇವತ್ತು ಅವ್ರ ಬಾಯಿಗೆ ಒಂದು ಬೀಗ ಅನ್ನೋದು ಈ ಶಿವ ಹಾಕ್ತಾನೆ. ಹಾಗಾಗಿ ಆದಷ್ಟು ಈ ಕಾಳಭೈರವೇಶ್ವರ ನಿಮಗೆ ಯಾವತ್ತೂ ಎಂದಿಗೂ ಯಾವ ಸಮಯದಲ್ಲೂ ಕೈ ಬಿಡುವುದೇ ಇಲ್ಲ. ಇಲ್ಲ ನಮಗೆ ಸಮಯ ಇಲ್ಲ ಅನ್ನೋರು ನೀವು ಇವಾಗ ಸಮಯ ಮಾಡಿಕೊಂಡಾದರೂ ನೀವು ಈ ಆಧ್ಯಾತ್ಮಿಕದ ಕಡೆ ಗಮನವನ್ನು ಹರಿಸಬೇಕು. ಯಾಕೆ ಅಂದರೆ ಈ ಬ್ರಹ್ಮಾಂಡದಲ್ಲಿರುವ ದೇವತೆಗಳೇ ಅಸ್ತು ಅಂದಾಗ ನೀವು ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ತಿರುಗಿ ಬರುತ್ತೆ, ಮರಳಿ ಸಿಗುತ್ತೆ. ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.